ಕೋರ್ಟ್ಗೆ ಹಾಜರಾದ ಸ್ಯಾಂಡಲ್ವುಡ್ ನಟಿ ರಮ್ಯಾ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಾಜರು. ಇಂದಿನಿಂದ ಕೋರ್ಟ್ನಲ್ಲಿ ಟ್ರಯಲ್ ಆರಂಭ ಹಿನ್ನೆಲೆ ತಮ್ಮ ದೂರು ಸಂಬಂಧ ಸಾಕ್ಷಿ ಹೇಳಲು ಬಂದಂಥ ರಮ್ಯಾ ಬೆಂಗಳೂರಿನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕೇಸ್ 12 ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನ ನಡೆಸಿದಂಥ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಆಧರಿಸಿ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಇವತ್ತಿಂದಲೇ ಟ್ರಯಲ್ ಆರಂಭಿಸಿರುವಂತಹ ಸೆಷನ್ಸ್ ಕೋರ್ಟ್ ಪ್ರಕರಣದ ಮೊದಲ ಸಾಕ್ಷಿ ಆಗಿರುವಂತಹ ದೂರುದಾರೆ ರಮ್ಯಾ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಅನ್ನು ಆಧರಿಸಿ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್. ಸ್ಯಾಂಡಲ್ವುಡ್ನ ಖ್ಯಾತ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಸಂದೇಶ ಹಾಗೂ ಅತ್ಯಾಚಾರದ ಬೆದರಿಕೆ ಹಾಕಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಂಗಳೂರಿನ ನ್ಯಾಯಾಲಯದಲ್ಲಿ ಮಹತ್ವದ ಬೆಳವಣಿಗೆ ಸಹ ನಡೆದಿರುವಂಥದ್ದು. ಪ್ರಕರಣದ ವಿಚಾರಣೆ ಎಂದಿನಿಂದ ಆರಂಭವಾಗಿದ್ದು ದೂರುದಾರೆ ರಮ್ಯಾ ಅವರು ಕೋರ್ಟ್ಗೆ ಹಾಜರಾಗಿ ಸಾಕ್ಷಿಯನ್ನ ನುಡಿದಿದ್ದಾರೆ. ಕೋರ್ಟ್ ಕಟಕಟೆಯಲ್ಲಿ ರಮ್ಯಾ ನಿಂತುಕೊಂಡು ಸಾಕ್ಷಿಯನ್ನ ನುಡಿದಿರುವಂಥದ್ದು. ಬೆಂಗಳೂರಿನ ಸೈಬರ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನ 46ನೇ ಸೆಷನ್ಸ್ ಕೋರ್ಟ್ ಸಮನ್ಸ್ ಅನ್ನು ಜಾರಿ ಮಾಡಿತ್ತು. ಪ್ರಕರಣದ ಮೊದಲ ಸಾಕ್ಷಿಯಾಗಿರುವಂತಹ ರಮ್ಯಾ ಅವರು ಇಂದು ನ್ಯಾಯಾಧೀಶರಾದಂತಹ ರಾಜೀವ್ ಗೌಡ ಅವರ ಮುಂದೆ ಹಾಜರಾಗಿದ್ರು. ಕಟಕಟೆಯಲ್ಲಿ ನಿಂತಹ ನಟಿ ರಮ್ಯಾ ನಾನು ಹೇಳುವುದೆಲ್ಲವೂ ಸಹ ಸತ್ಯ ಅಂತ ಹೇಳಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ತಮ್ಮ ಹೇಳಿಕೆಯನ್ನು ದಾಖಲಿಸಲು ಆರಂಭವನ್ನ ಮಾಡಿದರು. ರಮ್ಯಾ ಸೇರಿ ಮೂವರಿಗೆ ಸಮನ್ಸ್ ಜಾರಿ ಮಾಡಿದಂತಹ ಕೋರ್ಟ್ ಸಮನ್ಸ್ ಜಾರಿ ಹಿನ್ನೆಲೆ ಇಂದು ಕೋರ್ಟ್ಗೆ ಹಾಜರು. 46ನೇ ಸೆಷನ್ಸ್ ಕೋರ್ಟ್ನಲ್ಲಿ ನಡೆತಾ ಇರುವಂತಹ ವಿಚಾರಣೆ ಇನ್ನು ಕ್ಯಾಮೆರಾ ಪ್ರೊಸೀಡಿಂಗ್ಸ್ ಮಾಡಲು ಮುಂದಾದಂತಹ ಕೋರ್ಟ್ ಕೇಸ್ನ ಆರೋಪಿಗಳು ಹಾಗೂ ಸಂಬಂಧಪಟ್ಟ ವಕೀಲರಿಗಷ್ಟೇ ಅವಕಾಶ, ಉಳಿದ ಎಲ್ಲರನ್ನೂ ಸಹ ಹೊರಗೆ ಕಳಿಸಿದಂತಹ ಕೋರ್ಟ್ ಸಿಬ್ಬಂದಿ. ಅತ್ಯಾಚಾರ ಬೆದರಿಕೆ ಆರೋಪ ಹಿನ್ನೆಲೆ ಇನ್ನು ಕ್ಯಾಮೆರಾ ಪ್ರೊಸೀಡಿಂಗ್ಸ್. ಈ ಪ್ರಕರಣದಲ್ಲಿ ಅತ್ಯಾಚಾರದ ಬೆದರಿಕೆ ಹಾಗೂ ಅತ್ಯಂತ ಅಶ್ಲೀಲವಾದಂತಹ ಪದ ಬಳಕೆ ಆರೋಪಗಳು ಸಹ ಕೇಳಿ ಬರ್ತಾ ಇತ್ತು. ಸಂತ್ರಸ್ತೆಯ ಗೌರವ ಹಾಗೂ ಪ್ರಕರಣದ ಸೂಕ್ಷ್ಮತೆಯನ್ನು ಪರಿಗಣಿಸಿದಂತಹ ನ್ಯಾಯಾಲಯವು ಇನ್ನು ಕ್ಯಾಮೆರಾ ವಿಚಾರಣೆಗೆ ಆದೇಶವನ್ನು ಸಹ ಕೊಟ್ಟಿತ್ತು. ಇದರ ಅನ್ವಯ ಪ್ರಕರಣದ ಆರೋಪಿಗಳು ಹಾಗೂ ಸಂಬಂಧಪಟ್ಟ ವಕೀಲರನ್ನ ಹೊರತುಪಡಿಸಿ ಸಾರ್ವಜನಿಕರು ಮತ್ತು ಮಾಧ್ಯಮ ಪ್ರತಿನಿಧಿಗಳನ್ನ ನ್ಯಾಯಾಲಯದ ಕೊಠಡಿಯಿಂದ ಹೊರಗೆ ಕಳಿಸಲಾಗಿತ್ತು. ಮುಚ್ಚಿದ ಬಾಗಿಲಿನ ಒಳಗಡೆ ರಮ್ಯಾ ಅವರ ಹೇಳಿಕೆ ಪಡೆಯುವಂತಹ ಪ್ರಕ್ರಿಯೆ ಸಹ ನಡೆಯಿತು.